ಎಲ್ರಿಗೂ ನಮಸ್ಕಾರ. ನಾವು ಆ, ಆರೋಗ್ಯ ಮಾಹಿತಿಯನ್ನ ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಜಿಲ್ಲೆಯಿಂದ ಸಂಜೀವಿನಿ ತಂಡ ಆಗಮಿಸಿದೆ. ಸೊ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸೋಣ. ಅದಾದ ನಂತರ ಡ್ಯಾಪ್ಕೋ ಮತ್ತೆ ಸಂಜೀವಿನಿ ಎರಡು ಕಾಂಬಿನೇಷನ್ ಅಲ್ಲಿ ನಮ್ಮ ಗ್ರಾಮಕ್ಕೆ ಇವತ್ತೊಂದು ಆರೋಗ್ಯ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ನಾವು ಪ್ರತಿ ವಾರ ಮತ್ತು ಪ್ರತಿ ತಿಂಗಳು ಈ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತೇವೆ. ಏನಪ್ಪಾ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೇವೆ. ಮತ್ತೆ ಬಿ ಶುಗರ್ ಅನ್ನ ಚೆಕ್ ಮಾಡ್ತೇವೆ, ಮತ್ತೆ ಕ್ಯಾನ್ಸರ್ ಅನ್ನ ಚೆಕ್ ಮಾಡ್ತೇವೆ. ಇದು ಅಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ರೋಗಗಳ ಬಗ್ಗೆ. ಆದ್ರೆ ಇಂದು ಜಿಲ್ಲಾ ತಂಡ ನಿಮಗೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಅದರ ಜೊತೆಗೆ ಅದು ಯಾವ ರೀತಿ ಹರಡುತ್ತೆ, ಮತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ, ಮತ್ತೆ ಅದನ್ನ ತಡೆಗಟ್ಟೋದು ಹೇಗೆ, ಸೊ ಮುಂಜಾಗ್ರತೆ ಏನ್ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮೊಹಮ್ಮದ್ ಸರ್ ಅವರು ಈಗ ನಿಮಗೆ ಇದರ ವಿಶೇಷ ಮಾಹಿತಿಯನ್ನ ಕೊಡ್ತಾರೆ, ದಯವಿಟ್ಟು ಕೇಳಿ. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ನನ್ನ ಹೆಸರು ಮೊಹಮ್ಮದ್ ಅಂತ ಹೇಳಿ. ಸೊ ನಾನು ಹಾವೇರಿ ಜಿಲ್ಲೆಯಿಂದ ಸಂಜೀವಿನಿ ಸಂಸ್ಥೆ ಅಂತ ಹೇಳಿ HIV AIDS ಪ್ರಿವೆನ್ಷನ್ ಇದರಲ್ಲಿ ಕೆಲಸ ಮಾಡುತ್ತೆ ಸರ್ ನಮ್ಮ ಆರ್ಗನೈಸೇಷನ್ ಸಂಸ್ಥೆಯು. ಸೊ ಸುಮಾರು 2006ರಿಂದ ನಾವು ಈ ಸಂಸ್ಥೆಯನ್ನ ಸಂಘಟನೆ ಹುಟ್ಟಾಕಿ HIV AIDS ಕಾಯಿಲೆ ಅಂತ ಒಂದು ಕಾಯಿಲೆ ಬಗ್ಗೆ ನಾವು ಜನರಿಗೆ ಜಾಗೃತಿಯನ್ನು ಮೂಡಿಸುತ್ತಾ, ಜೊತೆಗೆ ಅಪಾಯದ ಅಂಚಿನಲ್ಲಿ ಇರ್ತಕ್ಕಂಥ ಸಮುದಾಯದವ್ರನ್ನ ಕ್ಯಾಚ್ ಮಾಡ್ಕೊಂತೀವಿ. ಅಂದ್ರೆ ಯಾರು ಈ ರಿಸ್ಕ್ ದಲ್ಲಿ ಇದ್ದಾರೆ, ಅಪಾಯದ ಅಂಚಿನಲ್ಲಿ ಯಾರೆಲ್ಲ ಇದ್ದಾರೆ, ಆ ಸಮುದಾಯವನ್ನ ನಾವು ಮಾಹಿತಿ ಕೊಟ್ಟು ಅವ್ರಿಗೆ ರಕ್ತ ಪರೀಕ್ಷೆಯನ್ನು ಮಾಡಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಉಚಿತ ಸೇವೆಗಳನ್ನ ಅವ್ರಿಗೆ ಕೊಡಿಸೋ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಜೊತೆಗೆ ಏನಂತಂದ್ರೆ ಸುಮಾರು ಜನ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿದ್ದಾರೆ. ಅವರ ಜೊತೆ ಇರೋದ್ರಿಂದ ಬರುತ್ತೆ, ಹಾಗೂ ಅವ್ರ ಬಟ್ಟೆ ಉಟ್ಕೊಂಡು ಅನೇಕ ರೀತಿಯ ತಪ್ಪು ಕಲ್ಪನೆಗಳು ಬಹಳಷ್ಟು ಜನಕ್ಕೆ ಹಳ್ಳಿಗಳಲ್ಲೆಲ್ಲ ಮೊದಲೆಲ್ಲ ಇತ್ತು. ಇವಾಗೆಲ್ಲ ಅದ್ರ ಬಗ್ಗೆ ಹಳ್ಳಿಗಳಲ್ಲಿ ಜನನು ಕೂಡ ತುಂಬಾ ಸುಧಾರಿಸ್ಕೊಂಡಿದ್ದಾರೆ, ಮಾಹಿತಿಯನ್ನ ತಗೊಂಡಿದ್ದಾರೆ, ಅದು ಯಾವ ರೀತಿ ಬರುತ್ತೆ ಏನಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಈಗ ಮುಖ್ಯವಾಗಿ ನಿಮಗೆ ಈ HIV AIDS ಅಂತಕ್ಕಂಥ ಒಂದು ಕಾಯಿಲೆನು 4 ವಿಧಾನಗಳಿಂದ ಮಾತ್ರ ಬರುತ್ತೆ. ಒಂದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂತಂದ್ರೆ ನಾವು ಲೈಂಗಿಕ ಕ್ರಿಯೆಗಳನ್ನ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ನಾವು ಸುರಕ್ಷತೆ ಇಲ್ದಂಗೆನೆ ಅಸುರಕ್ಷಿತವಾಗಿ ಕಾರ್ಯದಲ್ಲಿ ತೊಡಗಿದಾಗ ಈ HIV ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಾವು. ಜೊತೆಗಿಂದ್ರ ತಾಯಿಯಿಂದ ಮಗುವಿಗೆ ಒಂದು ಗರ್ಭಾವಸ್ಥೆಯಲ್ಲಿ ಒಂದು ಗಂಡನಿಗೆ ಏನಾದ್ರು ಆ ಕಾಯಿಲೆ ಇತ್ತಪ್ಪ ಅಂತಂದ್ರೆ ಆ ಹೆಂಡತಿಗೆ ಬರುವ ಸಾಧ್ಯತೆಗಳು ಇರ್ತಾವೆ. ಜೊತೆಗೆ ಆ ಹೆಂಡತಿಯಿಂದ ಮಗುಗೆ ಹುಟ್ಟುವ ಮಗುಗೆ ಕೂಡ ಬರುವ ಸಾಧ್ಯತೆಗಳು ಈ HIV ಕಾಯಿಲೆದು ಇರುತ್ತೆ. ಇನ್ನೊಂದ್ ಏನಂತಂದ್ರೆ ನಾವು ಪರೀಕ್ಷಿಸಿ ಎಲ್ಲ ಹೋದಾಗ ನಮ್ಗೆ ಬ್ಲಡ್ ಅನ್ನ ಹಾಕ್ತಾರೆ. ಸೊ ಅದರಿಂದ ಸಹ ಇನ್ಫೆಕ್ಷನ್ ಆಗುವ ಸಾಧ್ಯತೆ ತೀವ್ರ ಹೆಚ್ಚಾಗಿರುತ್ತೆ. ಆದ್ರೆ ಈಗ ಆತರ ಆಗೋದಿಲ್ಲ. ಎಲ್ಲಾ ಪರೀಕ್ಷೆಗಳನ್ನ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋದ್ರಿಂದ ಸಾಧ್ಯತೆ ಕಡಿಮೆ ಇದೆ. ಹಾಕ್ತಾರೆ. ಇಲ್ಲಪ್ಪ ಅಂತಂದ್ರೆ ತೆಗೆದ ರಕ್ತವನ್ನ ನೇರವಾಗಿ ನಿಮ್ಗೆ ರಕ್ತವನ್ನ ಹಾಕಿದ್ರೆ ಆ ರಕ್ತದಿಂದ ನಿಮ್ಗೆ ಆ HIV ಕಾಯಿಲೆ ಬರುವ ಸಾಧ್ಯತೆಗಳು ಇರ್ತಾವ. ಇನ್ನೊಂದೇನಂತಂದ್ರೆ ಸೂಜಿ ಸಿರಿಂಜ್ಗಳು, ಚುಪಾದ ಸೂಜಿ ಸಿರಿಂಜ್ಗಳು. ಈಗ ನಾವು ಶೇವಿಂಗ್ ಬ್ಲೇಡ್ ಕಟಿಂಗ್ ಮಾಡಿಸ್ಕೊಳ್ಳೋ ಟೈಮ್ದಲ್ಲಿ ಕಟಿಂಗ್ ಶಾಪ್ ಗೆಲ್ಲ ಹೋಗಿರ್ತೇವಲ್ಲ, ಈಗೆಲ್ಲ ಹೊಸದಾಗಿ ಯೂಸ್ ಮಾಡ್ತಾ ಇದಾರೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದೇ ಶೇವಿಂಗ್ ಬ್ಲೇಡ್ ಇಂದ ಎಲ್ಲಾ 10 ಜನಕ್ಕೆ ಮಾಡ್ತಿದ್ರು. ಅದ್ ಯಾರಿಗಾದ್ರೂ ಒಬ್ರಿಗೆ ಇತ್ತಪ್ಪ ಅಂತಂದ್ರೆ ಅದನ್ನ ಬೇರೆದವ್ರಿಗೆ ಬರುವ ಸಾಧ್ಯತೆಗಳು ಸುಮಾರು ಇತ್ತು. ಆಮೇಲೆ ಇಂಜೆಕ್ಷನ್ಸ್ ಗಳು ಕೂಡ ನಾವು ಈಗ ಹೊಸದಾಗಿ ಎಲ್ಲಾ ಕಡೆ ಹೊಸದಾಗಿ ಇಂಜೆಕ್ಷನ್ಸ್ ಗಳನ್ನ ಮಾಡ್ತಾರೆ. ಒಬ್ಬರನ್ನ ಯೂಸ್ ಮಾಡಿದ್ದು ಇನ್ನೊಬ್ರಿಗೆ ಯೂಸ್ ಮಾಡಲ್ಲ. ಸೊ ಮೊದಲೆಲ್ಲ ಸ್ವಲ್ಪ ಏನ್ ಮಾಡ್ತಿದ್ರು ಅಂತಂದ್ರೆ ಆ ಸೂಜಿಯನ್ನ ಒಬ್ರಿಗೆ ಬಳಸಿದ್ದ ಸೂಜಿಯನ್ನ ಇನ್ನೊಬ್ರಿಗೆ ಅರ್ಧ ಇಂಜೆಕ್ಷನ್ ಗಳನ್ನ ಮಾಡ್ತಿದ್ರು ಮೊದಲೆಲ್ಲ. ಸೊ ಅದರಿಂದ ಕೂಡ ಈ ಒಂದು HIV ಬರ್ತಕ್ಕಂಥ ಸಾಧ್ಯತೆಗಳು ಇತ್ತು. ಸೊ ಇವಾಗೆಲ್ಲ ಮುಖ್ಯವಾಗಿ ಈ 3 ನಾವು ಏನ್ ಮಾಡಿದ್ವಿ ಅಂತಂದ್ರೆ ಸರ್ಕಾರದ ಒಂದು ಇದರಿಂದ ಇಟ್ಕೊಂಡು ಗೈಡ್ಲೈನ್ಸ್ ಅನ್ನ ಇಟ್ಕೊಂಡು ಆ 3ನ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಿಕ್ಕೆ ನೋಡಿದೀವಿ. ಅಂದ್ರೆ ಸರ್ಕಾರ ಈಗ ರಕ್ತ ಹಾಕೋ ಟೈಮ್ದಲ್ಲಿ ಎಲ್ಲಾ ರೀತಿಯಲ್ಲಿ ಪರೀಕ್ಷೆ ಮಾಡಿ ಆ ರಕ್ತ ಕರೆಕ್ಟ್ ಆಗಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ಹಾಕ್ತಾರೆ. ಸೊ ಅದರಿಂದ ತುಂಬಾ ಪ್ರಮಾಣ ಕಡಿಮೆ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಈ HIV. ಜೊತೆಗಿಂದ್ರ ತಾಯಿಯಿಂದ ಮಗುವಿಗೆ ಈಗ ಹೆಂಗಂದ್ರೆ ನಮ್ಮ ಆಶಾ ವರ್ಕರ್ಸ್ ಇದ್ದಾರೆ ಇಲ್ಲೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಯಾವಾಗಿಂದ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಇರ್ತಾಳೆ ಆವಾಗಿಂದ ಆ ಮಗುವಿಗೆ ಆ ಹೆಣ್ಮಗಳಿಗೆ ಚಿಕಿತ್ಸೆಯನ್ನ ಕೊಡಿಸೋದು, ತಪಾಸಣೆಯನ್ನ ಮಾಡಿಸುವ ಕೆಲಸವನ್ನ ಆಶಾ ಕಾರ್ಯಕರ್ತರು ಮಾಡ್ತಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ತಪಾಸಣೆಯನ್ನು ಕೂಡ ಆಶಾ ಕಾರ್ಯಕರ್ತರು ಮಾಡ್ತಾ ಇರ್ತಾರೆ. ಅದನ್ನೆಲ್ಲಾನು ಕೂಡ ನಾವು ಹೊಸದಾಗಿ ಬಳಕೆ ಮಾಡ್ತೇವೆ. ಸಿರಂಜಿಗಳನ್ನ
ಒಂದು 10 ನಿಮಿಷ ಅದನ್ನ ಕುದಿಸಿ ಯೂಸ್ ಅನ್ನ ಮಾಡ್ತೀವಿ. ಈಗ ಯಾರು ಕೂಡ ಕುದಿಸಾಗಿಲ್ಲ, ಎಲ್ಲರೂ ಕೂಡ ಹೊಸದಾಗಿ ಸೂಜಿಗಳನ್ನ ಬಳಸ್ತಾ ಇದ್ದಾರೆ. ಸೊ ಈ ಮೂರು HIV ಬರುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. HIV ಬರುವ ಪ್ರಮುಖವಾದ ಒಂದು ಬೇರೆಯವರಲ್ಲಿ ಅಪರಿಚಿತ ವ್ಯಕ್ತಿಯೊಡನೆ ನಾವು ಲೈಂಗಿಕ ಸಂಪರ್ಕದಲ್ಲಿ ತೊಡಗಿದಾಗ ಈ HIV ಪ್ರಮಾಣ ಜಾಸ್ತಿ ಆಗುತ್ತೆ. ಆದ್ರೂ ಕೂಡ ಅವ್ರಿಗೆ ತಿಳಿದಂತ ಒಂದು ಇದಕ್ಕೆ ಅದನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆಗಳು ಇರ್ತಾವ. ಅವ್ರು ಒಂದ್ ಕಡೆ ಹೋಗಿ ಇನ್ನೊಂದ್ ಕಡೆಯನ್ನು ಕೂಡ ಹೋಗುವ ಸಾಧ್ಯತೆಗಳು ಇದ್ದಾಗ ಈ HIV ಪ್ರಮಾಣವನ್ನು ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ. ಸೊ ನಾವ್ ಯಾಕೆ ಹಳ್ಳಿಗಳಲ್ಲಿ ಜಾಸ್ತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಅಂತಂದಾಗ ಹಳ್ಳಿ ಜನ ಅದ್ರ ಬಗ್ಗೆ ಜಾಸ್ತಿ ಕಾಳಜಿನ ವಹಿಸಲ್ಲ. ಸೊ ಏನು ಅಂತಂದ್ರೆ ತುಂಬಾ ಏನಂತಂದ್ರೆ ಒಂದ್ ಲೆವೆಲ್ದಲ್ಲಿ ಏನಂತಂದ್ರೆ ಏನೋ ಒಂದು ಎಲ್ಲಾ ರೀತಿಯಲ್ಲಿ ಚಿಕಿತ್ಸೆ ಇದೆ ಬಿಡಿ ಅಂತ ಹೇಳಿ ಹೇಳ್ತಾರೆ. ಬಟ್ ಈ HIV ಗೆ ಚಿಕಿತ್ಸೆ ಇದೆ, ಆದ್ರೆ ರಕ್ತ ಪರೀಕ್ಷೆ ಮಾಡಿಸಿದಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ನಾವು ಗಮನ ಹರಿಸಬೇಕಾಗ್ತದೆ. ಸೊ ಅದಕ್ಕೆ ನಾವು ಪ್ರತಿ 3 ತಿಂಗಳ ಒಂದೊಂದ್ ತಿಂಗಳಲ್ಲಿ ನಾವು 4 ರಿಂದ 5 ಕ್ಯಾಂಪ್ಗಳನ್ನ ಹಮ್ಕೊಂತೀವಿ, ಒಂದೊಂದು ಏರಿಯಾಗಳನ್ನ ಚಾಯ್ಸ್ ಮಾಡ್ತೀವಿ. ಸೊ ನಮಗೆ ಬಂದಂತ ಮಾಹಿತಿ ಪ್ರಕಾರ ಏನಂತಂದ್ರೆ, ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾನು ಕೂಡ ನಮ್ಗೆ ತುಂಬಾ ರಿಸ್ಕ್ ಏರಿಯಾ ಇರೋದ್ರಿಂದ, ಅಪಾಯದ ಅಂಚಿನಲ್ಲಿ ಈ ಏರಿಯಾ ಇರೋದ ಕಾರಣದಿಂದ ನಾವು ಹೆಚ್ಚಿನ ಒತ್ತು ಕೊಟ್ಟು ಇಲ್ಲಿ ಈ ಒಂದು ಏರಿಯಾವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಸೊ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ನಿಮ್ಮ ರೋಗವನ್ನ ಬೇಗ ಪತ್ತೆ ಹಚ್ಚಲಿಕ್ಕೆ ತುಂಬಾ ಸಹಕಾರಿಯಾಗುತ್ತದೆ. ಹಾಗಾಗಿ ಸಾರ್ವಜನಿಕರು ಸಾಧ್ಯವಾದಷ್ಟು ಇದ್ರ ಜೊತೆಗೆ ನಾವು ಇನ್ನೊಂದು 2 ರಕ್ತ ಪರೀಕ್ಷೆಗಳನ್ನ ಮಾಡಿಸ್ತೀವಿ. ಒಂದು HBsAg ಹಾಗೂ ಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರುತ್ತೆ ಗೊನೋರಿಯಾ ಅಂತ ಬರುತ್ತೆ. ಅದು ತುಂಬಾ ಸಹಜವಾಗಿ ಸೊ ತೋರಿಸ್ಕೊಳಕ್ಕೆ ಮುಜುಗರ ಆಗೋದ್ರಿಂದ ಅದೇನಾಗ್ಬಿಡುತ್ತೆ ಅಂತಂದ್ರೆ ಸ್ವಲ್ಪ ಅಂತಂದ್ರೆ ಸೊ ಆ ಸಿಂಪ್ಟಮ್ಸ್ ಅನ್ನ ಕಂಡು ಬಂದಾಗ, ಆ ಲೈಂಗಿಕ ಸೋಂಕುಗಳ ಸಿಂಪ್ಟಮ್ಸ್ ಅನ್ನ ಕಂಡು ಬಂದಾಗ ಅದ್ರ ಪ್ರಕಾರ ನಾವು ಚಿಕಿತ್ಸೆನ ಕೊಡ್ಬೇಕಾಗ್ತದೆ. ಅದು ಕೂಡ ಇವತ್ತು ನಾವು ರಕ್ತ ಪರೀಕ್ಷೆ ಮಾಡಿಸ್ತೀವಿ. ಜೊತೆಗೆ HBsAg ಅಂತ ಹೇಳಿ ಈ ಇದರಿಂದ ಬರಲ್ಲ, ಜಾಸ್ತಿ ಬೆವರು. ಈ ಒಬ್ಬ ವ್ಯಕ್ತಿಗೆ ಅದು HBsAg ಕಾಯಿಲೆ ಇತ್ತಪ್ಪ ಅಂತಂದ್ರ ಒಬ್ಬ ವ್ಯಕ್ತಿಗೆ ಸೊ ಅದನ್ನ ಬೇರೆ ರೀತಿಯಲ್ಲಿ ಹೋಗಿ ಅವನ್ಗೇನಾದ್ರು ಈ ಕೆಲವೊಂದು ಟೈಮ್ ನಲ್ಲಿ ನಾವು ಕೈ ಕುಲುಕ್ತೇವಿ, ಕೈ ಟಚ್ ಮಾಡ್ಕೊಂತೀವಿ, ಅಪ್ಕೊಂತೀವಿ, ಅಥವಾ ಅವ್ರ ಪಕ್ಕದಲ್ಲಿ ಕುತ್ಕೊಂತೀವಿ, ಉಸಿರಾಟ, ಆಮೇಲೆ ಬೆವರು ಟಚ್ ಆಗುತ್ತೆ. ಸೊ ಈ ರೀತಿ ಇರೋದ್ರಿಂದ ಕೂಡ ಆ HBsAg ಕಾಯಿಲೆ ಅಂತಕ್ಕಂಥದ್ದು ಒಂದು ಬರುತ್ತೆ. ಸೊ ಅದನ್ನ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ, ಅದು ಇಲ್ಲಿ ಪರೀಕ್ಷೆ ಮಾಡಿಸಲ್ಲ, ಅದು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತಗೊಂಡ್ಕೊಂಡು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ಬೇಕು. ಸೊ ಯಾರಿಗೆ ನಾವು ಈ ಪರೀಕ್ಷೆ ಮಾಡಿಸಾಗ ಯಾರಿಗಾದ್ರೂ ಆ ಸಿಂಪ್ಟಮ್ಸ್ ಅನ್ನ ಕಂಡು ಬಂತಪ್ಪ ಅಂತಂದ್ರೆ, ನಾವು ಮುಂದಿನ ಹಂತದಲ್ಲಿ ಅದನ್ನ ನಿಮ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಆ ವ್ಯಕ್ತಿಗೆ ಸಂಪೂರ್ಣವಾದ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ನಮ್ಗೆ ಸಾಧ್ಯತೆಗಳಾಗ್ತಾವ. ಸೊ ದಯವಿಟ್ಟು ಈ ಒಂದು ಚಳಗೇರಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕರಿಗೆ ಒಂದು ವಿನಂತಿ ಏನಂತಂದ್ರೆ, ಹೆಚ್ಚಿನ ರೀತಿಯಲ್ಲಿ ಇವತ್ತಿನ ದಿವಸ ಈ ಒಂದು ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಮಹತ್ವವಾದ ಮಾಹಿತಿಯನ್ನು ಕೊಟ್ಟು ನೀವು ಕಳಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸ್ಕೊಂತ, ನನಗೆ ಈ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತಾ ಈ ಕಾಯಿಲೆ ಬಗ್ಗೆ ನಿಮ್ಗೆ ಮೇನ್ ಆಗಿ 4 ವಿಧಾನದಲ್ಲಿ ಮೇನ್ ವಿಧಾನ ಯಾವ್ದು ಅಂದ್ರೆ ಅಸುರಕ್ಷಿತ ಲೈಂಗಿಕತೆ ಅಂತ ಹೇಳಿದ್ದಾರೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಅನೇಕ ರೀತಿಯ ಕ್ರಮಗಳಿದಾವೆ. ಸೊ ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಸುರಕ್ಷಿತವಾಗಿ ಏಕ ವ್ಯಕ್ತಿ ಜೊತೆಗೆ ಸಂಪರ್ಕವನ್ನ ಸಾಧಿಸಿದ್ರೆ ಇವ್ರ ಜೊತೆ ಮಾತ್ರ ನೀವು ಸಂಪರ್ಕದಲ್ಲಿ ಇರುವಂತಹ ಕೆಲವೊಂದು ಪ್ರಯತ್ನಗಳನ್ನ ನೀವು ಮಾಡ್ಬೇಕಾಗುತ್ತೆ. ಸೊ ಮೇನ್ ಆಗಿ ಅಂದ್ರೆ ಈ 4 ವಿಧಾನಗಳಲ್ಲಿ ಅತಿ ಹೆಚ್ಚಾಗಿ ಹರಡುವಂತ ಮಾತ್ರ ಸಾಧ್ಯತೆ ಇರೋದು ಒಂದು ಮಾತ್ರ 99% ಸಾಧ್ಯತೆ ಇರುವಂತದ್ದು ಅಸುರಕ್ಷಿತ ಲೈಂಗಿಕತೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ದಯವಿಟ್ಟು ಎಲ್ಲರೂ ಮುಂಜಾಗ್ರತೆ ವಹಿಸಿ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳ್ತಾ, ಈ ಸುಂದರ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದಿರಿ. ಸೊ ಅದೇ ರೀತಿ ನಿಮ್ಮ BP, ಶುಗರ್ ಎಲ್ಲ ಚೆಕ್ ಮಾಡ್ತೀವಿ ಇವಾಗ. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ BP, ಶುಗರ್ ಚೆಕ್ ಮಾಡಿಸ್ಕೊಂಡು ನಿರ್ಗಮಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು.